ಪ್ರಪಂಚದಲ್ಲಿ 84,000 ಈ 7-Eleven ಸ್ಟೋರ್ಸ್ ಇದೆ, 19 ದೇಶಗಳಲ್ಲಿದೆ. ಆದರೆ ಈ ಥೈಲ್ಯಾಂಡಲ್ಲೇ 14,000 ಈ ಥರ ಔಟ್ಲೆಟ್ಸ್ ಇದೆ. ನೋಡ್ರಿ ಹೆಂಗಿದೆ ಕ್ಯಾಬು. ಕುತ್ಕೊಳ್ಳೋಣ ಅತ್ತಿ. ಬೇಕು ನನ್ನ ಮಗನೇ, ಇವತ್ತಿನ ಸ್ಪೆಷಲ್ ಒಂದು ಇದೆ ಕಣ್ಲ, ಯುವ ದೋಪು ಅಂದ್ರೆ ಇಡ್ಲಿ, ವಡೆ, ದೋಸೆ, ಪೂರಿ. ಈ ತರ ಎಲ್ಲ ಬರೀ ಅನ್ನ ಹೆಂಗಪ್ಪ ತಿನ್ನೋದು? ಟೇಸ್ಟ್ ಇಲ್ಲ. ಬಂದಂಗ ಆಗ್ತಾ ಇದೆ, ಬಿಟ್ಬಿಡ್ರಪ್ಪ ನಮ್ಮನ್ನ. ಏಂಜಲ್ಸ್, ನಿಮ್ಮೆಲ್ಲರಿಗೂ ನಿಮ್ಮ ಚಾನೆಲ್ ಬ್ಯಾಕ್ ಪ್ಯಾಕ್ ವಿತ್ ಎಮ್ಗೆ ಈ ಮಹಾಲಕ್ಷ್ಮಿ ಮಾಡುವ ಸ್ವಾಗತ ಸುಸ್ವಾಗತ. ಏನ್ರಿ ಇಲ್ಲಿ ಕ್ಯಾಬ್ ಬುಕ್ ಮಾಡಿದ್ರೆ ಇಂಥ ಕ್ಯಾಬ್ ಬಂದಿದೆ. ಕ್ಯಾಬ್ ನೋಡ್ತೀರಾ? ನೋಡ್ರಿ ಹೆಂಗಿದೆ ಕ್ಯಾಬು. ಕುತ್ಕೊಳ್ಳೋಣ ಅತ್ತಿ. ಸೌದಿಕಾ. Your car is nice. Your name? MEK. MEK, make. Okay. Electric car ಇದು. ಸನ್ ರೂಫ್ ನೋಡ್ರಿ. ಇನ್ನೊಂದು ಹಿಂದೆಗಡೆ ಸೀಟು ಅಷ್ಟೇ, ಮುಂದೆಗಡೆ ಸೀಟು ಅಷ್ಟೇ. ಒಳ್ಳೆ ರಿಕ್ಲೈನರ್ ಚೇರ್ಸ್ ಥರ ಇದೆ, ತೋರಿಸ್ತೀನಿ ನೋಡಿ. ನೋಡ್ರಿ ರಿಕ್ಲೈನರ್ ಸೀಟ್ ಥರ ಇದೆ. ಲೆಗ್ ಸ್ಪೇಸ್ ನೋಡ್ರಿ. ನಾನು ಮುಂದೆಯಿಂದ ಕವರ್ ಮಾಡ್ತಿದ್ದೀನಿ, ಸ್ವಲ್ಪ ಆ್ಯಂಗಲ್ ಚೆನ್ನಾಗಿಲ್ಲ, ಬೇಜಾರು ಮಾಡ್ಕೋಬೇಡಿ. ಆ್ಯಂಡ್ ಸನ್ ರೂಫ್ ನೋಡಿ ಎಷ್ಟು ಅಗಲ ಇದೆ. ಈಗ ಗೆಸ್ ಮಾಡಿ ಈ ಕಾರು ಯಾವ ಮಾಡೆಲ್ಲು, ಯಾವ ದೇಶದ್ದಿರ್ಬೋದು ಅಂತ. ನೀವು ಗೆಸ್ ಮಾಡಿರ್ಲಿಕ್ಕೆ ಚಾನ್ಸೇ ಇಲ್ಲ. ಈ ಕಾರು ಮೇಡ್ ಇನ್ ಚೈನಾ ಮಾಡೆಲ್ಲು, BYD ಅಂತ ಹೇಳಿ ಎಲೆಕ್ಟ್ರಿಕ್ ಕಾರು. ನನಗಂತೂ ಗ್ರ್ಯಾಬಲ್ಲಿ ಈ ಕಾರ್ ಯೂಸ್ ಮಾಡ್ತಿರೋದು ನೋಡಿ ಖುಷಿ ಆಗೋಯ್ತು ನನಗಂತೂ. ಈ ಕಾರಿನ ಬೆಲೆ ಏನಾದರೂ ನೀವು ಗೆಸ್ ಮಾಡ್ತೀರಾ? ಮೇಡ್ ಇನ್ ಚೈನಾ ಆ್ಯಂಡ್ ಇಷ್ಟು ಸಖತ್ತಾಗಿರೋ ಇಂಟೀರಿಯರು, ಎಕ್ಸ್ಟೀರಿಯರು, ಎಲೆಕ್ಟ್ರಿಕ್ ಕಾರ್ ಬೇರೆ. ಈ ಕಾರಿನ ಬೆಲೆ ಈಗ ತಾನೇ ಅಣ್ಣ ಹೇಳಿದ್ರು $41,000. ಯಪ್ಪ, ಹತ್ತತ್ರ 35 ಲಕ್ಷ ನಮ್ಮ ಇಂಡಿಯನ್ ರೂಪಾಯಿಗಳು, $41,000. ಈ ಕಾರ್ನ ಬೋಲ್ಟಲ್ಲಿ ಕ್ಯಾಬು ಪಿಕಪ್ಪು ಡ್ರಾಪ್ಗೆ ಈ ಕಾರ್ನ ಬಳಸ್ತಾ ಇರೋದೇ ಇನ್ನೊಂದು ಅದ್ಭುತ. ಅಂದರೆ ಇವರು ಇನ್ನೆಷ್ಟು ಶ್ರೀಮಂತರಿರ್ಬೋದು ಅಲ್ವಾ? ಈ 35 ಲಕ್ಷ ಕಾರಲ್ಲಿ ಓಡಾಡೋದಕ್ಕೆ ನಾನು ಕೊಡ್ತಿರೋದು ಎಷ್ಟು ಹೇಳ್ರಿ? ಬರೀ 60 ಬಟ್ ಅಂದರೆ 150 ರೂಪಾಯಲ್ಲಿ ಈ 35 ಲಕ್ಷದ ಕಾರು ಮೇಡ್ ಇನ್ ಚೈನಾ ಕಾರಲ್ಲಿ ರಾಣಿ ಥರ ಹೋಗ್ತಾ ಇದ್ದೀನಿ ನಾನು. ಆ್ಯಂಡ್ ಈ ದೇಶದಲ್ಲಿ ನೀವು ಬಂದಾಗ ಕ್ಯಾಬ್ಗಳು ಬುಕ್ ಮಾಡಬೇಕಂದ್ರೆ ಒಂದು ಟಾಪ್ ಚೀಪೆಸ್ಟ್ ಆ್ಯಂಡ್ ಬೆಸ್ಟ್ ಬಂದು ಬೋಲ್ಟು, ಆಮೇಲೆ ಇನ್ಡ್ರೈವು, ಆಮೇಲೆ ಗ್ರ್ಯಾಬ್ ಸ್ವಲ್ಪ ಎಕ್ಸ್ಪೆನ್ಸಿವು. ಸೊ ಇವಾಗ ನಾನು ಬುಕ್ ಮಾಡಿರೋದು ಕೂಡ ಬೋಲ್ಟಲ್ಲಿನೇ. ಮೇಲ್ಗಡೆ ಹಂಗೆ ಎಡಗಡೆ ಕೇಬಲ್ಸ್ಗಳು ನೋಡಿರಿ. ನನಗೆ ಒಂದು ಡೌಟು ಇಲ್ಲಿಗೆ ಬಂದಾಗಿಂದ, ಯಾರ್ದಾದ್ರೂ ಒಬ್ಬರು ಮನೆಯಲ್ಲಿ ಇಂಟರ್ನೆಟ್ಟು ಕೇಬಲ್ಲು ಡಿಸ್ಕನೆಕ್ಟ್ ಆದರೆ ಹೆಂಗೆ ರಿಪೇರಿ ಮಾಡ್ತಾರೆ? ಯಾವ ಕೇಬಲ್ನ ಅಂತ ಹುಡ್ಕೊಂಡು ಹೋಗ್ತಾರೆ ಅವರು. ಅಬ್ಬಾ ದೇವ್ರೆ, ಒಂದೊಂದು ಲೈಟ್ ಕಂಬದ ಮೇಲೂ ಎಷ್ಟೆಷ್ಟು ಪ್ರೆಷರ್ ಇದೆ ಗೊತ್ತಾ? ಸಿಕ್ಕಾಪಟ್ಟೆ ಪ್ರೆಷರ್ ಇದೆ ಬಿಡಿ. ಯಾರ ಜೀವನದಲ್ಲೂ ಅಷ್ಟು ಪ್ರೆಷರ್ ಇರೋಲ್ಲ ಯಾರಿಗೂ. ಮುಂದೆ ತೋರಿಸ್ತೀನಿ ಇನ್ನು ಎಂತೆಂಥ ಪ್ರೆಷರ್ ಇರೋ ಲೈಟ್ ಕಂಬಗಳಿದೆ ಅಂತ. ರಾಮಾಯಣದಲ್ಲಿ ಬರೋ ರಾವಣನಿಗೆ 10 ತಲೆ ಇದ್ರೆ ಈ ಮಹಾನುಭಾವನಿಗೆ ಒಂದೇ ತಲೆಯಲ್ಲಿ 10 ಮೆದುಳಿದೆ ಅಂತ ಗೊತ್ತಾಯ್ತು. ಬನ್ನಿ, ನಾನಿವತ್ತು ನಿಮ್ಮನ್ನು ಪ್ರಪಂಚದ ಅತಿ ದೊಡ್ಡ 7-Eleven ಸ್ಟೋರಿಗೆ ಕರ್ಕೊಂಡು ಹೋಗ್ತೀನಿ. ಇಲ್ಲಿನ ಜನ ಮತ್ತು ಇಲ್ಲಿಗೆ ಬರೋ ಟೂರಿಸ್ಟ್ಗಳು ಆ 7-Eleven ಸ್ಟೋರ್ ಮೇಲೆ ಎಷ್ಟು ಡಿಪೆಂಡ್ ಆಗಿದ್ದಾರೆ ಅಂತ ಪ್ರೂಫ್ ಸಮೇತ ತೋರಿಸ್ತೀನಿ ಬನ್ನಿ. ವೆಲ್ಕಮ್ 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 ಏಂಜಲ್ಸ್. ಏನು ಕ್ಲಾರಿಟಿ ನೋಡ್ರಿ. ಚಾನೆಲ್ ಬ್ಯಾಕ್ ಪ್ಯಾಕ್ ವಿತ್ ಎಮ್, ಪ್ಲೀಸ್ ಸಬ್ಸ್ಕ್ರೈಬ್. ಒಬ್ರು ಸಬ್ಸ್ಕ್ರೈಬರ್ ಥೈಲ್ಯಾಂಡಿಂದ, ಫಸ್ಟ್ ಸಬ್ಸ್ಕ್ರೈಬರ್ ಫ್ರಮ್ ಥೈಲ್ಯಾಂಡ್. ಕಪನ್ಕ ನೋಡ್ರಿ ನಾನು ಬಂದಿದ್ದ ಕಾರ್ ಇದೆ. ಓ ಬಾ, ಗ್ಲಿಟರ್ ಪಳ ಪಳ ಅಂತಿದೆಯಲ್ಲಿ, ಡ್ರುಯಲ್ ಶೇಡ್ ಕಾರು. ಪ್ರಪಂಚದಲ್ಲಿ 84,000 ಈ 7-Eleven ಸ್ಟೋರ್ಸ್ ಇದೆ, 19 ದೇಶಗಳಲ್ಲಿದೆ.
ಆದರೆ ಈ ಥೈಲ್ಯಾಂಡಲ್ಲೇ 14,000 ಈ ಥರ ಔಟ್ಲೆಟ್ಸ್ ಇದೆ. ಅದೆಲ್ಲ ಬಿಡಿ, ಇಡೀ ಪ್ರಪಂಚದಲ್ಲೇ ಈ 7-Eleven ಸ್ಟೋರ್ ಬಂದು ತುಂಬ ಲಾರ್ಜೆಸ್ಟು, ಸಿಕ್ಕಾಬಡೆ ದೊಡ್ಡದು, ಕ್ರೂಸ್ ಶೇಪಲ್ಲಿದೆ. ಯಾಕೆ ಅಂದರೆ ಈ ಪಟಾಯ ಅನ್ನೋ ಊರು ಬಂದ್ಬಿಟ್ಟು ಬೀಚ್ ಪಕ್ಕ ಇರೋದು. ಹಾಗಾಗಿ ಈ 7-Eleven ಸ್ಟೋರ್ನ ಮತ್ತು ಪ್ರಪಂಚದ ದೊಡ್ಡ 7-Eleven ಸ್ಟೋರ್ ಬೇರೆ ಮಾಡಿದ್ರಲ್ಲ ನೋಡಿ, ತುಂಬ ಜನ ಫೋಟೋ ತೆಗೆಸ್ಕೊತಾ ಇದ್ದಾರೆ. ಹಾಗಾಗಿ ಇದನ್ನು ಸಮುದ್ರ ತೀರದಲ್ಲಿರೋ ಒಂದು ಹಡಗು ಥರ ಥೀಮಲ್ಲಿ ಮಾಡಿದ್ದಾರೆ. ಅದು ಬೋಟ್ನ ನಿಲ್ಲಿಸೋದಕ್ಕೆ ಹಾಕ್ತಾರಲ್ಲ, ಅದೊಂದು ಹಾಕಿದ್ದಾರೆ ಇಲ್ಲಿ. ಬೋಟ್ನ ದಡದಲ್ಲಿ ನಿಲ್ಲಿಸೋದಕ್ಕೆ ಅಂತ ರಿಂಗ್ಸ್ ಇರುತ್ತಲ್ಲ, ಇಲ್ಲಿ ನೋಡಿ, ಇದನ್ನು ಆ ಒಂದು ಥೀಮಲ್ಲಿ ಹಾಕಿದ್ದಾರೆ. ಆಮೇಲೆ ಇಲ್ಲೆಲ್ಲ ಆಲ್ರೆಡಿ ಜನಗಳು ಕುತ್ಕೊಂಡು ಎಷ್ಟು ದೊಡ್ಡ ಫ್ಯಾನ್ ತಿರುಗ್ತಿದೆ ನೋಡಿ, ಒಳ್ಳೆ. ಬಟ್ ಗಾಳಿ ಮಾತ್ರ. ಸೊ ಬನ್ನಿ 7-Eleven ಸ್ಟೋರ್ಗೆ ಹೋಗೋಣ. ಹಾಯ್. ಸೊ ಪ್ರೆಸ್ ಮಾಡಿದ್ರೆ ಮಾತ್ರ ಡೋರ್ ಓಪನ್ ಆಗುತ್ತೆ. ಪ್ರೆಸ್ ಮಾಡಿಲ್ಲ ಅಂದರೆ ನೀವು ಎಷ್ಟೊತ್ತು ನಿಂತಿದ್ರೂ ಡೋರ್ ಓಪನ್ ಆಗೋಲ್ಲ. ಒಳಗಡೆ ಬಂದ ತಕ್ಷಣ ನಿಮಗೆ ಒಂದು ದೊಡ್ಡ ಅಕ್ವೇರಿಯಮ್ದು LED ಸ್ಕ್ರೀನ್ ಇದೆ. ಅದ್ರ ಮುಂದೆಗಡೆ ಒಂದು ಫುಲ್ ಸರ್ಕಲ್ ಆಗಿ ರೋಬೋಟ್ ಓಡಾಡ್ತಿದೆ. ಈ ರೋಬೋಟ್ ಆ್ಯಕ್ಚುಲಿ ಏನಂದರೆ ಇದು ಒಂದೇ ಬ್ರ್ಯಾಂಚಲ್ಲಿ ರೋಬೋಟ್ ಇರೋದು. ಯಾಕಂದರೆ ಈ ಬ್ರ್ಯಾಂಚ್ನ ತುಂಬ ರೀಸೆಂಟಾಗಿ ಓಪನ್ ಮಾಡಿದ್ರು 2018 ಹಾಗಾಗಿ ಎಲ್ಲ ಹೊಸ ಥರ ಕಾಣುತ್ತೆ. ಬೇರೆ ಸೂಪರ್ ಮಾರ್ಕೆಟ್ಗಳಿಗೂ ಇದಕ್ಕೂ ಏನು ವ್ಯತ್ಯಾಸ ಅನ್ನೋದನ್ನು ತಿಳ್ಕೊಳ್ಳೋಣ. ಡಿಫ್ರೆಂಟ್ ಐಟಮ್ಗಳನ್ನ ತೋರಿಸ್ತೀನಿ. ಯಾವ್ಯಾವ ವಸ್ತುಗಳ ಬೆಲೆ ಎಷ್ಟೆಷ್ಟಿದೆ ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ. ಸಮುದ್ರದಲ್ಲಿ ಸಿಗೋ ಪ್ರಾಣಿಗಳ ವಿಚಿತ್ರವಾದ ಊಟಗಳು ಸಿಗುತ್ತೆ. ಅದು ಈ ಥರ ಪ್ಯಾಕ್ ಮಾಡಿ ತೋರಿಸ್ತೀನಿ ಬನ್ನಿ. ಬೇಕು ನನ್ನ ಮಗನೇ, ಇವತ್ತಿನ ಸ್ಪೆಷಲ್ ಒಂದು ಇದೆ ಕಣ್ಲಾ, ಯುವ ದೋಪು ಅಂದ್ರೆ ಇಡ್ಲಿ, ವಡೆ, ದೋಸೆ, ಪೂರಿ. ಇದೊಂದು ತೋರಿಸ್ತಾ ಇದ್ದಾರೆ 15 ದಿನದ್ದು. ಬಟ್ ನನಗೆ ಬೇಕಾಗಿರೋದು 8 days ಪ್ಯಾಕು. 699 ಬಟ್ ಆಗುತ್ತೆ. ನಾನು ಏರ್ಪೋರ್ಟಲ್ಲಿ ಸಿಮ್ ತೊಗೊಂಡಿಲ್ಲ. ಸೊ ನಾನು 7-Eleven ಸ್ಟೋರಲ್ಲಿ ಸಿಗುತ್ತೆ ಅಂತ ನೋಡ್ಕೊಂಡಿದ್ದೆ, ಅದಕ್ಕೆ ಇಲ್ಲೇ ತೊಗೊಳ್ಳೋಣ ಅಂತ ಬಂದಿದ್ದೀನಿ. ಸಿಕ್ತು. ಸೊ ನೀವು ಅನ್ಕೊತಿರ್ಬೋದು ನಾನು ಯಾಕೆ ಇಲ್ಲಿ ತೊಗೊಂಡೆ ಅಂತ. ಏರ್ಪೋರ್ಟ್ ಒಳಗಡೆ 15 GB ಡೇಟಾ ಅಷ್ಟೇ ಇತ್ತು ಆ್ಯಂಡ್ 699ಗೆ. ಹಾಗಾಗಿ ನಾನು ಬಂದು ಇಲ್ಲೇ ತೊಗೋಬೇಕು ಅಂತ ನಾನು ಅಲ್ಲಿ ತೊಗೊಳ್ಳಿಲ್ಲ. ಆ್ಯಕ್ಟಿವೇಟ್ ಮಾಡಿಸ್ಕೊಳ್ತಿದ್ದೀನಿ. ಪಾಸ್ಪೋರ್ಟ್ ಮ್ಯಾಂಡೇಟರಿ. ಏನಾದರೂ ಶಾಪಿಂಗ್ ಮಾಡ್ತೀರಾ ಅಂದ್ರೂ ಪಾಸ್ಪೋರ್ಟ್ ಮ್ಯಾಂಡೇಟರಿ. ಅಂದರೆ ತಿನ್ನೋ ಐಟಮ್ಸ್ ಎಲ್ಲ, ಏನಾದರೂ ಮನೆಗೆ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ಆ ಥರ ಏನಾದರೂ ತೊಗೊಳ್ತೀರಾ ಅಂದರೂ ಪಾಸ್ಪೋರ್ಟ್ನ ಕ್ಯಾರಿ ಮಾಡಬೇಕು. ಸಿಮ್ ಆ್ಯಕ್ಟಿವೇಟ್ ಮಾಡ್ತಾ ಇದ್ದಾರೆ. ಇಲ್ಲೆಲ್ಲ ಸ್ವಲ್ಪ ನೋಡಿಕೊಂಡು ಏನೇನಿದೆ ವಸ್ತುಗಳು ಅದರೊಳಗಡೆ ತಿಳ್ಕೊಂಡು ತಿನ್ನಬೇಕು. ಯಾಕಂದರೆ ವಿಚಿತ್ರ ಪ್ರಾಣಿಗಳನ್ನೆಲ್ಲ ಹಾಕಿ ಒಂದು ಸ್ನ್ಯಾಕ್ ಮಾಡಿಬಿಟ್ಟಿರ್ತಾರೆ. ಜಾಸ್ತಿ ಪೋರ್ಕ್ ತಿಂತಾರೆ, ಪೋರ್ಕ್ ಯೂಸ್ ಮಾಡ್ತಾರೆ. ಇದೆಲ್ಲ ರೆಡಿಮೇಡ್ ಅಡುಗೆ. ಇದರಲ್ಲಿ ವೆಜ್ ಸಿಗೋದು ತುಂಬ ಕಡಿಮೆ. ಚಿಕನ್ ಸಿಗ್ಬೋದು, ಚಿಕನ್ ಓಕೆ, ವೆಜ್ ಇಲ್ಲ. ಸ್ಟಿರ್ ಫ್ರೈಡ್ ಪೋರ್ಕ್ ವಿತ್ ಬೆಸಿಲ್ ಲೀಫ್ ರೈಸ್ ಅಂತೆ. ಇಲ್ಲಿ ಚಿಕನ್ ರೈಸು ಮತ್ತು ಸಾಸು ಏನೇನೋ ವಿಚಿತ್ರವಾಗಿದೆ. ನಂಗೆ ತೊಗೊಳಕ್ಕೆ ರೈಸು ಆ ಕಡೆ ಹೋಗೋಕ್ಕೆ ನಂಗೆ ಭಯ ಆಗ್ತಿದೆ. ಆ್ಯಂಡ್ ಈ ಕಡೆ ಸೆಕ್ಷನಲ್ಲಿ ಬಂದರೆ ಇಲ್ಲೆಲ್ಲ ಸ್ವಲ್ಪ ಚೀಸ್ ಸ್ಯಾಂಡ್ವಿಚಸ್ ಇದೆ ನೋಡಿ. ಇಲ್ಲೆಲ್ಲ ಬರೆದಿದ್ದಾರೆ ಹ್ಯಾಮ್ ಚೀಸ್ ಸ್ಯಾಂಡ್ವಿಚ್. ಅಂದರೆ ಹ್ಯಾಮ್ ಅಂದರೆ ಏನು ಗೊತ್ತಾ, ಹಂದಿದು ಚರ್ಮ ಒಂದು ಲೇಯರ್ ಹಾಕ್ಬಿಟ್ಟಿರ್ತಾರೆ. ಇದೆಲ್ಲ ಹ್ಯಾಮ್. ಕೆಲವೊಂದರಲ್ಲಂತೂ ಇಂಗ್ಲೀಷಲ್ಲಿ ಏನೂ ಇಲ್ಲ, ಕ್ರಾಸೆಂಟ್ ಸ್ಯಾಂಡ್ವಿಚ್. ಬಟ್ ಅದರೊಳಗಡೆ ಏನಿದೆ ಅಂತಲೇ ಗೊತ್ತಿಲ್ಲ, ವೆಜ್ಜಾ, ಚಿಕನ್ನ, ಮಟನ್ನ ಅಂತ. ಇದೇನಿದು ಟೋಸ್ಟೆಡ್ ಸ್ಯಾಂಡ್ವಿಚಾ? ಸೊ ಇದು ಟೋಸ್ಟೆಡ್ ಸ್ಯಾಂಡ್ವಿಚ್, ಇದನ್ನು ತೊಗೊಳ್ತಿದ್ದೀನಿ ನಾನು. ಈ ಸ್ಯಾಂಡ್ವಿಚ್ ಬಂದು 37 ಬಟ್ಟು. ಇದನ್ನು ನಮ್ಮ ದುಡ್ಡಲ್ಲಿ ಎಷ್ಟಾಗುತ್ತೆ ಅಂತ ಹಾಕಿರ್ತೀನಿ ನೋಡಿ. ಹೇಳಿದ್ನಲ್ಲ ಸಮುದ್ರದ ವಿಚಿತ್ರ ಪ್ರಾಣಿ. ಇಲ್ಲಿ ನೋಡಿ, ನೂಡಲ್ಸ್, ರೆಡಿಮೇಡ್ ನೂಡಲ್ಸು, ಪ್ರಾನ್ಸ್ದು, ಇನ್ಸ್ಟಂಟ್ ಬೌಲ್ ನೂಡಲ್ಸ್, ಶ್ರಿಂಪ್ ಟೋಮ್ ಯಮ್ ಫ್ಲೇವರ್ ಕುಕಿಂಗ್ ಟೌನ್ ಬ್ರ್ಯಾಂಡ್. ಇಲ್ಲಿ ನೋಡಿ, ಇಲ್ಲಿ ಯಾವುದೋ ರೆಡ್ ಮೀಟ್ ಇದೆ, 4K ಇರುತ್ತೆ. ಇಲ್ಲಿ ಏನೂ ಬರ್ದಿಲ್ಲ, ನಾನು ಏನು ಅರ್ಥ ಮಾಡ್ಕೊಬೇಕು ಹೇಳಿ. ಈ ರಾಮನ್ಗಳಲ್ಲೆಲ್ಲ ನಾನು ಇದನ್ನು ತೊಗೊಳ್ತಿದ್ದೀನಿ. ಇದ್ರ ಹೆಸರು ಬಂದು ಕೊರಿಯನ್ ಹಾಟ್ ಆ್ಯಂಡ್ ಸ್ಪೈಸಿ ಚಿಕನ್ನು ಹೆಂಗಿದ್ರು ತಿನ್ಬೋದು ಅಂತ ಇದೊಂದು ತೊಗೊಳ್ತಾ ಇದ್ದೀನಿ. ಇದು 55 ಬಟ್ಟಿದೆ. ನಮ್ಮ ಭಾರತದ ಕರೆನ್ಸಿ ನಾನು ಅಲ್ಲಿ ಮೆನ್ಷನ್ ಮಾಡ್ತೀನಿ ನೋಡಿ, ನಮ್ಮ ದುಡ್ಡಲ್ಲಿ ಎಷ್ಟಾಗುತ್ತೆ ಅಂತ. ಬರೀ ನೂಡಲ್ಸ್ ಅಷ್ಟೇ ಅಲ್ಲ, ಇಲ್ಲಿ ನೋಡಿ ರೆಡಿಮೇಡ್ ಬರ್ಗರ್ಸ್ ಕೂಡ ಇದೆ. ಯಾವುದಾದ್ರೂ ಬೇಕಂದರೆ ಹಿಂಗೆ ಬಾಗಿಲು ತೆಗಿಬೇಕು, ಹೋಗಬೇಕು, ನೋಡಬೇಕು, ತೊಗೋಬೇಕು. ಇದು ಅಷ್ಟೇ, ಕೆಲವೊಂದರಲ್ಲಿ ಇಂಗ್ಲೀಷ್ ಇರೋದು ನೋಡಿ ತೊಗೊಬೋದು. ಇಂಗ್ಲೀಷ್ ಇಲ್ಲ ಅಂದರೆ ತೊಗೊಳೋಕ್ಕೆ ಕಷ್ಟ. ಇಲ್ಲಿನೂ ಕೆಲವೊಂದು ಆಪ್ಷನ್ಸ್ ಐತೆ ನೋಡ್ರಿ. ಏನೈತೆ ಗೊತ್ತಾ, ಅಯ್ಯೋ ಭಗವಂತ, ಒಂದನ ಇಂಗ್ಲೀಷ್ ಪದ ಬೇಡವೇ. ಇಲ್ಲಿದೆ ಫ್ರೈಡ್ ರೈಸ್ ವಿತ್ ಕೊರಿಯನ್ ಸ್ಟೈಲ್ ಚಿಕನ್ನು. ಓಕೆ, ಫ್ರೈಡ್ ರೈಸ್ ವಿತ್ ಕೊರಿಯನ್ ಸ್ಟೈಲ್ ಚಿಕನ್ನು. ಈ ಥರ ರೆಡಿಮೇಡು. ಇಲ್ಲ ಅನ್ನ ಇದೆ ಅರ್ಧ ಭಾಗ, ಈ ಕಡೆ ಅರ್ಧ ಭಾಗದಲ್ಲಿ ಚಿಕನ್ ಫ್ರೈಡ್ ಮಾಡಿರೋ ಚಿಕನ್ ಇದೆ, ಬಿಸಿ ಮಾಡಿಕೊಡ್ತಾರೆ. ಈ ಥರ ರೆಡಿಮೇಡು ನೂಡಲ್ಸು ಇದೆ. ನೂಡಲ್ಸ್ಗೆ ಸಾಸು. ಆಮೇಲೆ ಬರೀ ಸ್ಟಿಕ್ಕಿ ರೈಸ್ ತಿಂತೀವಿ ಸಾಕು. ಸ್ಟಿಕ್ಕಿ ರೈಸು ಅಂದರೆ ಇಲ್ಲಿ ಥೈಲ್ಯಾಂಡಲ್ಲಿ ಸ್ವಲ್ಪ ಅದು ಫೇಮಸ್ಸು.
ನೋಡಿ ಬರೀ ಅನ್ನನೂ ಸಿಗುತ್ತೆ. ಈ ಥರ ಎಲ್ಲ ಬರೀ ಅನ್ನ ಹೆಂಗಪ್ಪ ತಿನ್ನೋದು? ಟೇಸ್ಟೇ ಇಲ್ಲ. ಹಕ್ ಏನೋ ನಾನು ನೆಂಚೋಕ್ಕೆ ಸಪ್ರೇಟ್ ಚಿಕನ್ ತೊಗೊಂಡು ತಿನ್ನಬೇಕಷ್ಟೆ. ಹಿಡ್ಕೊಂಡು ವೀಡಿಯೋ ಮಾಡೋಕ್ಕಾಗ್ತಿರ್ಲಿಲ್ಲ ಅಂತೇಳಿ ಒಂದು ಬುಟ್ಟಿ ತೊಗೊಂಬಿಟ್ಟೆ. ಯಾಕೋ ಐಟಮ್ಸ್ಗಳು ಜಾಸ್ತಿ ಆ್ಯಡ್ ಆಗೋ ಎಲ್ಲ ಸಾಧ್ಯತೆಗಳಿದೆ. ಇಲ್ಲಿ ನೋಡಿ, ಇಲ್ಲಿ ನೆಂಚ್ಕೊಳ್ಳೋಕೆ ಏನೇನೋ ಇದೆ, ಸ್ವೀಟು. ಒಂದೊಂದೇ ಬಾಳೆಹಣ್ಣ ಹಿಂಗೆ ಕ್ಲೀನಾಗಿ ಕವರ್ ಪ್ಯಾಕ್ ಮಾಡಿ ಇಟ್ಬಿಟ್ಟವ್ರೆ. ಈ ಒಂದು ಪಚ್ಚ ಬಾಳೆಹಣ್ಣು ಬೆಲೆ ಎಷ್ಟು ಅಂದ್ಕೊಂಡಿದ್ದೀರಾ? 9 ಬಾಟ್ ಇದೆ. 9 ಬಾಟ್ ಅಂದರೆ ಅಷ್ಟೇ ನಮ್ಮ ದುಡ್ಡು. ಅಷ್ಟು ಕೊಟ್ಟು ಒಂದು ಬಾಳೆಹಣ್ಣು ತಿನ್ನಬೇಕಾ? 1 kg ಬರುತ್ತೆ ನಮ್ಮ ದೇಶದಲ್ಲಲ್ವಾ? ಅಂದರೆ ನಾವು ಪಪ್ಸ್ ಅಂತ ಅಂದರೆ ಇವರು ಪೈಸ್ ಅಂತ ಕರೀತಾರೆ, ಪೈಗಳು. ಇಲ್ಲೆಲ್ಲ ಪಫ್ಸ್ ಇದೆ ನೋಡಿ, ಸ್ಪಿನ್ನಚ್ ಪಫು, ಮಶ್ರೂಮ್ ಪಫು, ಟೂನಾ ಫಿಶು, ಚಿಕನ್ ಕರಿ, ಆಮೇಲೆ ಕೆಳಗಡೆ ಕ್ರಾಯ್ಸೆಂಟ್ಸ್ ಅಂತ ಕರೀತಾರೆ ಇದನ್ನು, ಹ್ಯಾಮ್ ಆ್ಯಂಡ್ ಚೀಸು ಹಂದಿದ್ದು. ಆಮೇಲೆ ಇಲ್ಲಿ ಚೀಸ್ ಚಿಕನ್ ಸಾಸೇಜ್ ರೋಲ್ಗಳು, ಈ ಥರ ಐಟಮ್ಸ್ ಎಲ್ಲ ಇದ್ದಾವೆ ಪಳಪಳ ಅಂತ. ಇವನ್ನೂ ಎಲ್ಲ ಬಿಸಿ ಮಾಡಿ ಕೊಡ್ತಾರೆ. ಗೋಲ್ಡನ್ ಹಾರ್ಟು ಬೇಕಾ? ಅಷ್ಟೇ ಅಲ್ಲ, ಐಸ್ ಕ್ರೀಮ್ಸ್ ಕೂಡ ಇದೆ. ಕಿಟ್ಕ್ಯಾಟ್ ಐಸ್ ಕ್ರೀಮ್ ಇದೆ ನೋಡಿ, ಟಬ್ಬು ಕಿಟ್ಕ್ಯಾಟ್ ಬ್ರ್ಯಾಂಡ್ ಇದೆ. ಆ್ಯಂಡ್ ಓರಿಯೋ ಇದೆ. ಅದು ಬಿಟ್ಟು ಈ ದೇಶದ ಒಂದಷ್ಟಿದ್ದಾವೆ. ಉದ್ದ ಮುಸ್ಕಿನ ಜೋಳಗಳನ್ನೂ ಮಾರ್ತಾ ಇದ್ದಾರೆ, ಬೇಯಿಸಿರೋದು. ಅಂದರೆ ಬೇಯಿಸಿ ಫ್ರಿಡ್ಜಲ್ಲಿ ಇಟ್ಟಿದ್ದಾರೆ, ಆಮೇಲೆ ಬಿಸಿ ಮಾಡೋದಕ್ಕೆ. ಅದ್ರ ಜೊತೆ ಚಿಕ್ಕ ಪೀಸ್ನು ಹಂಚ್ಕೊಂಡು ತಿನ್ನೋಕ್ಕೆ ಸರಿ ಹೋಗಲಿ. ಅಕ್ಕ ತಂಗಿ ಅಣ್ಣ ತಮ್ಮದಿರಿದ್ರೆ ಕಿತ್ತಾಡ್ಕೊಂಡು ತಿಂತೀವಲ್ಲ, ಸೊ ಹಂಗೆ ಕಿತ್ತಾಡಬಾರ್ದು ಅಂತ ಸಾಮಾನಾಗಿ ಪೀಸ್ ಮಾಡಿನೂ ಇರ್ತಿದ್ದಾರೆ. 22 ಬಾಟ್ ಇದು. ಇವಾಗ ಮಸಾಲೆ ಎಲ್ಲ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಚಿಕನ್ನೇ ತಾನೇ ನಾನು ತೊಗೊಂಡಿದ್ದು, ಕೊರಿಯನ್ ಸ್ಪೈಸಿ ಚಿಕನ್ನು. ಎಲ್ಲ ಕೊರಿತಾ ಇದೆ, ತಣ್ಣಗೆ ಇದೆ. ಇದನ್ನು ಹಾಕಿದ್ದಾಯಿತು. ಸೊ ಇಲ್ಲೇ ಡಸ್ಟ್ಬಿನ್ ಇದೆ, ಡಸ್ಟ್ಬಿನ್ಗೆ ಹಾಕಬೇಕು. ನೆಕ್ಸ್ಟು ಇನ್ನೊಂದು ಮಸಾಲ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇಟ್ಟು ಬಿಸಿನೀರನ್ನ ಹಾಕಿ, ಆ್ಯಕ್ಚುಲಿ ತುಂಬ ಐಟಮ್ಸ್ ಇತ್ತು. ಈ ಚೀಸ್ ಸ್ಯಾಂಡ್ವಿಚ್ ತೊಗೊಂಡಿದ್ನಲ್ಲ, ಇದು ಬಿಸಿ ಇತ್ತು, ಮತ್ತು ಇದಕ್ಕೂ ಬಿಸಿನೀರು ಹಾಕ್ಕೊಂಬಂದೆ. ನಿಮ್ಮನ್ನು ಬೇರೆ ಕಂಕ್ಳಲ್ಲಿ ಹಿಂಗೆ ಇಟ್ಕೊಂಡು ಬಂದೆ, ಆನ್ ಮಾಡ್ಕೊಂಬರಲಿಲ್ಲ. ಸೊ ಬಿಸಿನೀರು ಹಾಕಿದ್ದೀನಿ. ಚಾಪ್ಸ್ಟಿಕ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ತಿನ್ನೋದೇ ಇವಾಗ ದೊಡ್ಡ ಮಜಾ. ಬೆಸ್ಟ್ ಆಪ್ಷನ್ ಏನಂದರೆ, ಏನು ತೊಗೊಂಡ್ರು ಇಲ್ಲಿ ಫ್ರೀಯಾಗಿ ಬಿಸಿ ಮಾಡಿ ಕೊಡ್ತಾರೆ. ನೂಡಲ್ಸ್ ತೊಗೊಂಡ್ರೆ ಬಿಸಿನೀರು ಕೊಡ್ತಾರೆ, ಕೋಕ್ಸು ಡ್ರಿಂಕ್ಸ್ ತೊಗೊಂಡ್ರೆ ಫ್ರೀಯಾಗಿ ಐಸ್ ಕೊಡ್ತಾರೆ. ಹಾಗೆ ಸ್ಯಾಂಡ್ವಿಚ್ಚು ಬರ್ಗರ್ಸು ಅದು ಇದು ತೊಗೊಂಡ್ರೆ ಕ್ಲೀನಾಗಿ ವಾರ್ಮ್ ಮಾಡಿ ಕೊಡ್ತಾರೆ. ಆ್ಯಂಡ್ ಸ್ಯಾಂಡ್ವಿಚ್ ನೋಡಿ, ಇದಾಗೋವರೆಗೂ ನಾನು ಈ ಚೀಸ್ ಸ್ಯಾಂಡ್ವಿಚ್ ತಿನ್ನಿಸ್ತಾ ಇರ್ತೀನಿ ನಿಮಗೆ. ಈ ಚೀಸ್ ಸ್ಯಾಂಡ್ವಿಚ್ ಅಂತೂ ಬಂದವರೆಲ್ಲ ತಿನ್ನೋದು ವೀಡಿಯೋಗಳು ಹಾಕೋದು ತುಂಬ ಚೆನ್ನಾಗಿರುತ್ತಂತೆ. 7-11 ಚೀಸ್ ಸ್ಯಾಂಡ್ವಿಚು ತಿನ್ಬಿಟ್ಟು ನೋಡ್ತೀನಿ. ಚೆನ್ನಾಗಿದೆ. ಇದು ಸ್ವಲ್ಪ ಖಾರ ಇತ್ತು ನೂಡಲ್ಸು, ಅದಕ್ಕೆ ಸ್ಯಾಂಡ್ವಿಚ್ ಓಕೆ ಇತ್ತು. ಹಾಗಾಗಿ ಒಂದು ಚಾಕ್ಲೇಟ್ ಮಿಲ್ಕ್ ಶೇಕ್ ಥರ ತೊಗೊಂಡಿದ್ದೀನಿ. ಸೊ ಇದು ಹೆಂಗೆ ಅಂದರೆ, ನಾವು ಯಾವುದೇ ಅಲ್ಲಿ ಒಂದು 3 ಸೈಜ್ ಕಪ್ಸ್ ಇಟ್ಟಿರ್ತಾರೆ. ನಾವು ಯಾವುದೇ ಕಪ್ ತೊಗೊಬೋದು. ಫ್ರೀಯಾಗಿ ಐಸ್ ನಮ್ಗೆ ಎಷ್ಟು ಬೇಕೋ ನಾವು ಹಾಕ್ಕೊಬೋದು. ಡ್ರಿಂಕ್ಸು ನಮ್ಗೆ ಎಷ್ಟು ಬೇಕೋ ಹಾಕ್ಕೊಬೋದು. ಇಲ್ಲಿ QR ಕೋಡ್ ಇಟ್ಟಿರ್ತಾರೆ ಪ್ರತಿಯೊಂದು ಕಪ್ಗೂ. ಅದನ್ನು ಸ್ಕ್ಯಾನ್ ಮಾಡಿ ಅವರು ಕಪ್ ಸೈಜ್ ಮೇಲೆ ಚಾರ್ಜ್ ಮಾಡ್ತಾರೆ. ಅಯ್ಯೋ, ಎಲ್ಲರೂ ಮುಂದೆ ಅಜೀಬಾಗೋದ್ರೆ ಕಷ್ಟ. ತಿನ್ನೋಕ್ಕೆ ಬರ್ತಾಯಿಲ್ಲ, ಅಷ್ಟಿಷ್ಟು ಉದ್ದ ಇದೆಯಲ್ಲ ಇಲ್ಲಿ. ಈ ನೂಡಲ್ಸ್ ತಿಂದಮೇಲೆ ತುಟಿ ಬಾಯಿ ಎಲ್ಲ ಉರಿತಾ ಇದೆ. ಸ್ಪೈಸಿ ಕೊರಿಯನ್ ಚಿಕನ್ ಅಲ್ವಾ, ಖಾರ ಇದೆ. ಒಂದು ಚಿಕನ್ ಪೀಸೇ ಸಿಗಲಿಲ್ಲ. ತಿನ್ಬೋದು. ಇದು ಖಾರವಾಗಿ ಚೆನ್ನಾಗಿದೆ. ಈ ಖಾರ ತಡಿಯೋಕ್ಕಾಗ್ದೇ ಈ ಡ್ರಿಂಕ್ಸ್ ಹೋಗಿ ಎತ್ಕೊಂಬಂದಿದ್ದು ನಾನು. ಫಸ್ಟ್ ಫ್ಲೋರಲ್ಲಿ ಕೂತ್ಕೊಂಡು, ಈ ಕಡೆ ಓಪನ್ ಇದೆ. ಆ್ಯಂಡ್ ಅಲ್ಲಿ ನೋಡಿ ರೋಬೋ ಸುತ್ತಾಡ್ತಾ ಇದೆ. ರೋಬೋಗೆ ಒಂದಷ್ಟು ಹಾಯಿಗೆ ಮಾಡಿಕೊಂಡು, ಅದು ಯಾರು ಹಾಯ್ ಅಂದರೆ ಆ ಕಡೆ ತಿರ್ಕೊಂಡು ಹೋಗ್ಬಿಡುತ್ತೆ. ಆ್ಯಂಡ್ ಅಲ್ಲಿ ಅಕ್ವೇರಿಯಂ ಡಿಸ್ಪ್ಲೇ ಇದೆ. ಅಕ್ವೇರಿಯಂ ಡಿಸ್ಪ್ಲೇ ನೋಡಿಕೊಂಡು ಇಲ್ಲೆಲ್ಲ ತುಂಬ ಜನ ಚಾರ್ಜ್ಗಳು ಹಾಕ್ಕೊಂಡು ಲ್ಯಾಪ್ಟಾಪಲ್ಲಿ ಕೆಲಸ ಮಾಡೋರು ಲ್ಯಾಪ್ಟಾಪಲ್ಲಿ ಕೆಲಸ ಮಾಡ್ತಿದ್ದಾರೆ. ತಿನ್ಕೊಂಡು ಹರಟೆ ಹೊಡಿತಾ ಇದ್ದಾರೆ. ನಾನು ನಿಮ್ಮ ಜೊತೆ ಹರಟೆ ಹೊಡಿತಿದ್ದೀನಲ್ಲ, ಹಾಗೆ ಹೊರಗಡೆ ಕೂತ್ಕೊಂಡು ತಿಂತೀವಿ ಅಂದರೆ ಹೊರಗಡೆನೂ ಕೂತ್ಕೊಂಡು ತಿನ್ನೋದಕ್ಕೆ ತುಂಬ ದೊಡ್ಡದಾಗಿ ಜಾಗ ಇದೆ. ಖಾರ 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 ಖಾರ
ಬಾಯಿಗೆ ಬಂದಂಗ ಆಗ್ತಾ ಇದೆ, ಬಿಟ್ಬಿಡ್ರಪ್ಪ ನಮ್ಮನ್ನ. ನೂಡಲ್ಸ್ ತಿಂದ್ಮೇಲೆ ಇಷ್ಟೊಂದು ಸೂಪ್ ಥರ ರಸ ಮಿಕ್ಕಿದೆ, ಯಾಕಂದರೆ ಜಾಸ್ತಿ ನೀರು ಹಾಕ್ಕೊಂಡೆ. ಅದನ್ನೇನು ಮಾಡ್ಬೇಕು ಹೇಳಿ? ಹಾಯ್ ಮಾಡುತ್ತಂತೆ. ಹಾಯ್ ಅಂದರೆ ಹಾಯ್ ಮಾಡುತ್ತಂತೆ. ಅದೊಂದೇ ಅದ್ರದ್ದು ಕೆಲಸ, ಗ್ರೀಟಿಂಗ್ಸ್ ಮಾಡೋದು. ಹಾಯ್ ಬಾಯ್, ಹಾಯ್ ಮಾಡೋಲು. ಮೂತಿ ಏನಕ್ಕೋ ಹಂಗೆ ತಿರುಗಿಸ್ತಿದ್ಯಾ? ನೋಡಿ, ನಾನು ಸ್ಪೆಕ್ಸ್ ಮೇಲೆ ತೆಗ್ದೆ ಅಷ್ಟೇ. ಸ್ಪೆಕ್ಸ್ ತೆಗ್ದಿದ ತಕ್ಷಣ ಅದರದ್ದು ಕಣ್ಣು ಎಕ್ಸ್ಪ್ರೆಷನ್ನೇ ಚೇಂಜ್ ಆಯಿತು. ಹಾಯ್ ಮಾಡೋ ಇವಾಗಲಾದರೂ, ಮರ್ಯಾದೆ ಉಳಿಸೋ. ತಿಕ್ಲಿ ಥರ ಹಾಯ್ ಮಾಡ್ತಿದ್ದೀನಿ, ಅದಾಗಲೇ ಮತ್ತೆ ನನ್ನ ಮರ್ಯಾದೆ ತೆಗಿತಿದ್ದೆ, ಶೇಪ್ ಔಟ್ ಮಾಡ್ತಿದ್ದೆ. ಆ ಕಡೆ ನೋಡ್ತು ಅಷ್ಟೇ. ಗ್ರ್ಯಾಬ್ ಬೈಕ್ ಬುಕ್ ಮಾಡಿದ್ದೀನಿ. ಬೈಕಲ್ಲಿ ಒಂದು ಸಲ ಸಿಟಿ ವ್ಯೂ ತೋರಿಸೋಣ ಅಂತ. ಆನ್ ದ ವೇ 3803. ಯಾವುದಪ್ಪ ಗಾಡಿ? ಇವರೇನಾ? ಬೋಲ್ಟ್ ಗ್ರ್ಯಾಂಡ್ ಬೀಚ್ ಹೋಟೆಲ್. ಓಕೆ. ಪುಟಾಣಿ ಬೈಕು. ಎಸ್, ಓಕೆ. ಓಹೋ, ಪಟಾಯನ ಬೈಕಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಒಂದು ಕಡೆ ನಿಮ್ಮ ಜೊತೆ ಮಾತಾಡ್ತಿದ್ದೀನಿ, ಇನ್ನೊಂದು ಕಡೆ ನಾನು ಏನು ಮಾಡ್ತಿದ್ದೀನಿ ಗೊತ್ತಾ? ಸೇಫ್ಟಿ ಈಸ್ ಇಂಪಾರ್ಟೆಂಟ್ ಅಲ್ವಾ ಏಂಜಲ್ಸ್? ಸೊ ಲೊಕೇಶನ್ ಹಾಕಿದ್ದೀನಿ. ಈ ಬಲಗಡೆ ಹೋಗಬೇಕು. ಒಂದು ಸೆಕೆಂಡ್ ಗಾಬರಿ ಮಾಡಿಬಿಟ್ರು ಅಣ್ಣ ನನ್ನನ್ನು. ಅಲ್ಲಿರೋ ಹೋಟೆಲ್ಗೆ ಇಲ್ಲೇ ನಿಲ್ಲಿಸ್ಬಿಟ್ಟು ಹೋಗಿ ಅಂತವ್ರೆ. ನಾನು ಇಲ್ಲ ಹೋಟ್ಲು ಮುಂದೆ ಬಿಟ್ಟರೆ ಹೋಗೋದು ನಾನು ಅಂತಿದ್ದೀನಿ. ಸೊ 28 ಬಟ್ ಆಯಿತು. ಇವಾಗ 28 ಬಟ್ ನಾನು ಇವರಿಗೆ ಕ್ಯಾಶಲ್ಲಿ ಕೊಡಬೇಕು. ಈ ವಿಡಿಯೋ ಮತ್ತು ನಾನು ಕೊಟ್ಟಿದ್ದಂತಹ ಇನ್ಫಾರ್ಮೇಷನ್, ಡೀಟೇಲ್ಸ್, ಎಂಟರ್ಟೈನ್ಮೆಂಟ್ ಈ ವಿಡಿಯೋದಲ್ಲಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಏಂಜಲ್ಸ್. ಮತ್ತು ಮುಂದಿನ ಥೈಲ್ಯಾಂಡ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್. ಎಲ್ಲರೂ ಚೆನ್ನಾಗಿರಿ, ಎಲ್ಲರೂ ಆರೋಗ್ಯವಾಗಿರಿ.